ಕಾಂಗ್ರೆಸ್ ಶಾಸಕರ ಕುಟುಂಬದ ಆಟಾಟೋಪದ ಕತೆ. ಶಾಸಕರ ಪುತ್ರ ಸಹೋದರರಿಂದ 6-7 ಮೊಲಗಳ ಬೇಟೆಯಾಗಿದೆ. ಬೇಟೆ ಆಡಿದ್ದಾರೆ. ನಿನ್ನೆ ಯುಗಾದಿಯ ಹಬ್ಬ ಅಂತ ಹೇಳಿ ಈ ರೀತಿಯ ಸಂಪ್ರದಾಯ ಅನ್ಕೊಂಡು ತಾವು ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವ ರೀತಿಯಲ್ಲಿ ವರ್ತನೆಯನ್ನ ತೋರಿಸಿದ್ದಾರೆ. ಕಾಂಗ್ರೆಸ್ ಶಾಸಕ ಬಸನಗೌಡ ತುರುವಿಹಾಳ್ ಕುಟುಂಬದ ಕತೆ ಇದು. ಮೊಲಗಳನ್ನ ಬೇಟೆಯಾಡಿ ಅಷ್ಟು ಮಾತ್ರ ಅಲ್ಲ, ಮಾರಕಾಸ್ತ್ರಗಳನ್ನ ಹಿಡಿದು ಆ ಒಂದು ಸತ್ತಿರುವಂತಹ ಮೊಲಗಳ ಮೆರವಣಿಗೆಯನ್ನ ಮಾಡಿದ್ದಾರೆ. ಮೊಲಗಳನ್ನ ಬೇಟೆಯಾಡಿ ಆಯುಧಗಳೊಂದಿಗೆ ವಿಜೃಂಭಣೆಯನ್ನ ಮಾಡಿದ್ದಾರೆ. ಅಲ್ಲಿ ಮೊಲಗಳ ಬೇಟೆಯಾಡಿದ್ರು. ಅರಣ್ಯ ಇಲಾಖೆ ಮಾತ್ರ ಸೈಲೆಂಟ್ ಆಗಿದೆ. ಕಂಡ್ರೂ ಕೂಡ ತಮಗೂ ಅದಕ್ಕೆ ಸಂಬಂಧ ಇಲ್ವೇನೋ ಅನ್ನುವ ರೀತಿಯಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿಡಿಯೋ ವೈರಲ್ ಆಗಿದೆ. ಮಸ್ಕಿ ಕ್ಷೇತ್ರದ ಶಾಸಕ ಬಸನಗೌಡ ತುರ್ವಿಹಾಳ್ ಸಹೋದರ ಸಿದ್ದನಗೌಡ ತುರ್ವಿಹಾಳ್ ಹಾಗೇನೆ ಪುತ್ರ ಸತೀಶ್ ಮೊಲಗಳನ್ನ ಬೇಟೆಯಾಡಿ ಅವುಗಳನ್ನ ಹಿಡಿದು ಅಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದ್ರು. ಅರಣ್ಯ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಯಾಕೆ ಅರಣ್ಯ ಇಲಾಖೆ ಇಷ್ಟೆಲ್ಲ ಕಾಣಿಸ್ತಾನೆ ಇಲ್ವಾ? ಜನ ಕೆಲವೊಂದು ಪ್ರದೇಶಗಳಲ್ಲಿ ಹೋಗೋದಕ್ಕೆ ಬಿಡೋದಿಲ್ಲ. ಅರಣ್ಯ ಇಲಾಖೆಯವರಲ್ಲಿ ಹೋಗಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಪ್ರಾಣಿಗಳನ್ನ, ವನ್ಯ ಜೀವಿಗಳನ್ನ ಇಲ್ಲಿ ಸಾಯಿಸಿದ್ದಾರೆ, ಬೇಟೆಯಾಡಿದ್ದಾರೆ, ಮೆರವಣಿಗೆ ಮಾಡಿದ್ದಾರೆ. ಮೊಲಗಳ ಬೇಟೆಯಾಡಿದ್ರು, ಯಾಕೆ ಅರೆಸ್ಟ್ ಮಾಡಿಲ್ಲ? ಅರಣ್ಯ ಇಲಾಖೆ ಅಧಿಕಾರಿಗಳು ಹಬ್ಬ ಅಂತ ಹೇಳಿ ರೆಸ್ಟ್ ಮಾಡ್ತಾ ಇದ್ರು, ಅಥವಾ ಗೊತ್ತಿದ್ರು ಕೂಡ ಅದಕ್ಕೂ ತಮಗೂ ಸಂಬಂಧ ಇಲ್ಲ, ಪ್ರಭಾವಿಗಳಪ್ಪ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಸುಮ್ಮನಾಗಿದ್ರ? ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆಯನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಮರೆತ್ರ ಅಂತ ಇಲ್ಲಿ ಕಾಡು ಪ್ರಾಣಿಗಳನ್ನ ಬೇಟೆಯಾಡಿದ್ರು ಕೂಡ ಇವರಿಗೆ ಕಾಣಿಸಲ್ವಾ? ಇಲ್ಲಿ ಶಾಸಕರ ಮಗ ಹಾಗೂ ತಮ್ಮ ಅಂತ ಹೇಳಿ ಅರಣ್ಯ ಇಲಾಖೆಯವರು ಸುಮ್ಮನಾದ್ರು. ಅಲ್ಲಿ ಯಾವ ರೀತಿ ವಿಕೃತಿಯನ್ನ ಮೆರಿತಾ ಇದ್ರು ಅನ್ನೋದು ನಿಮ್ಗೆ ದೃಶ್ಯಗಳಲ್ಲಿ ನಾವು ತೋರಿಸಿದ್ವಿ. ಸಂಪ್ರದಾಯಂತೆ ಬೇರೆ ಸಂಪ್ರದಾಯಗಳಿಗೆಲ್ಲ ತಿಲಾಂಜಲಿ ಹಾಕ್ಲಾಗುತ್ತೆ, ಈ ತರ ಮಾಡಬಾರ್ದು ಅಂತ ಹೇಳಿ ಮೊದಲೇ ಎಚ್ಚರಿಕೆಯನ್ನ ಕೊಡ್ತಾರೆ. ಇಲ್ಲಿ ಮಾತ್ರ ಯಾವುದು ನಡೆದಿಲ್ಲ. ಸಾಮಾನ್ಯ ಮನುಷ್ಯರೇನಾದ್ರೂ ಮಾಡಿದ್ರೆ ಇವ್ರು ಬಿಡ್ತಾ ಇದ್ರ? ಈ ರೀತಿಯಾಗಿ ಬೇಟೆಯಾಡಿದ್ರೆ ಯಾವ ರೀತಿಯಾಗಿ ಜನಸಾಮಾನ್ಯ ಹಿಡಿದು ಒಳಗಡೆ ಹಾಕ್ತಾ ಇದ್ರು? ಇಲ್ಲಿ ಅರಣ್ಯ ಸಚಿವರಾಗಿರುವ ಈಶ್ವರ್ ಖಂಡ್ರೆ ಸಾಹೇಬ್ರು ಇಲ್ಲಿ ನೋಡ್ಬೇಕು ಏನಾಗಿದೆ, ಇಲ್ಲಿ ಯಾವ ರೀತಿಯಾಗಿ ವಿಕೃತಿಯನ್ನ ಮೆರೆದಿದ್ದಾರೆ, ಮೊಲಗಳನ್ನ ಬೇಟೆಯಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಡೀ ಊರಿಗೆ ಅದನ್ನು ತೋರಿಸ್ಕೊಂಡು ಇಲ್ಲಿ ಮೆರವಣಿಗೆಯನ್ನ ಕೂಡ ನಡೆಸಲಾಗಿದೆ. ಈ ವಿಡಿಯೋ ವೈರಲ್ ಆಗಿದೆ. ಇಲ್ಲಿವರೆಗೂ ಅದರ ಬಗ್ಗೆ ಒಬ್ರು ಮಾತಾಡ್ತಿಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹೂಗಾರಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್ ಹೂಗಾರಿ, ಈಗಲಾದ್ರೂ ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಂಡಿದ್ದಾರಾ ಇಲ್ವಾ? ಇಷ್ಟೆಲ್ಲ ವಿಡಿಯೋಗಳು ವೈರಲ್ ಆದ್ರೂ ಕೂಡ, ಇಷ್ಟೆಲ್ಲ ನ್ಯೂಸ್ 18 ಕನ್ನಡದಲ್ಲಿ ಸುದ್ದಿ ಆದ್ರೂ ಕೂಡ ನಮಿತಾ, ಅರಣ್ಯ ಇಲಾಖೆಯ ಸಚಿವರು ಈಶ್ವರ್ ಖಂಡ್ರೆ ಅವರು ಒಂದು ಕಡೆ ಹೇಳ್ತಾರೆ ಅರಣ್ಯವನ್ನ ಸಂರಕ್ಷಣೆ ಮಾಡಬೇಕು, ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಕಟಿಬದ್ಧವಾಗಿದೆ ಎನ್ನುವಂತಹ ಮಾತನ್ನು ಕೂಡ ಹಲವಾರು ಬಾರಿ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಆದ್ರೆ ರಾಯಚೂರು ಜಿಲ್ಲೆಯ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಸನಗೌಡ ತುರ್ವಿಹಾಳ್ ಅವರ ಸಹೋದರ ಸಿದ್ದನಗೌಡ ಪುತ್ರ ಸತೀಶ್ ಮಾಡಿರ್ತಕ್ಕಂತಹ ಈ ಒಂದು ಘನಕಾರ್ಯಕ್ಕೆ ಇದುವರೆಗೂ ಕೂಡ ಅರಣ್ಯ ಇಲಾಖೆಯ ಅಧಿಕಾರಿಗಳಾಗಿರ್ಲಿ, ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾರು ಕೂಡ ಚಕಾರವನ್ನ ಎತ್ತುತ್ತಾ ಇಲ್ಲ. ಇದನ್ನ ಬೆಳ್ಳಂಬೆಳಗ್ಗೆ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಈ ನ್ಯೂಸ್ 18 ಈ ಒಂದು ವರದಿಯನ್ನ ಪ್ರಸಾರ ಮಾಡಿದ ಬಳಿಕ ಪೊಲೀಸ್ ಇಲಾಖೆ ಒಂಚೂರು ಎಚ್ಚೆತ್ತುಕೊಂಡಿದೆ ಅಂತ ಕಾಣಿಸ್ತದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆಯಿಂದ ಹಿರಿಯ ಅಧಿಕಾರಿಗಳು ನ್ಯೂಸ್ 18ಗೆ ಕರೆ ಮಾಡಿ ಈ ಒಂದು ಇದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ನಮ್ಮಿಂದ ಪಡೆದಿದ್ದಾರೆ ನಮಿತಾ. ಆದ್ರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಇದುವರೆಗೂ ಕೂಡ ಯಾರು ಕೂಡ ಅಂದ್ರೆ ಇದನ್ನು ಸಂಪರ್ಕಿಸೋದಕ್ಕೆ, ಈ ರೀತಿಯಾದಂತಹ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಗಮನಕ್ಕಾದ್ರೂ ಇದೆಯಾ ನಿಮಗೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳೋದಕ್ಕೆ ನಾವು ಕರೆ ಮಾಡಿದ್ರು ಕೂಡ ಇಲ್ಲಿನ DF ಆಗಿರ್ಲಿ RF ಆಗಿರ್ಲಿ ಇದುವರೆಗೂ ಕೂಡ ಕಾಲ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ತಾವು ಹೇಳಿದ ಹಾಗೆ ಇದೊಂದು ಯುಗಾದಿ ಹಬ್ಬ ಇದೆ ಅನ್ನುವಂತಹ ಒಂದು ವಿಚಾರದಲ್ಲಿ ಗಾಢ ನಿದ್ರೆಗೆ ಮೊರೆ ಹೋಗಿದಾರ ಇನ್ನು ಅಧಿಕಾರಿಗಳು ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತದೆ. ಮತ್ತೊಂದು ಕಡೆ ಇವತ್ತು ನೋಡಿ, ಅಲ್ಲಿ ಕತ್ತಿಗಳನ್ನ ಹಿಡಿದು, ಕೊಡಲಿಗಳನ್ನ ಹಿಡಿದು, ಮಾರಕಾಸ್ತ್ರಗಳನ್ನ ಹಿಡಿದು ಆ ಸತ್ತಿರ್ತಕ್ಕಂಥ ಅಂದ್ರೆ ಕೊಂದು ಹಾಕಿರ್ತಕ್ಕಂಥ, ಬೇಟೆಯಾಡಿ ಕೊಂದಿರ್ತಕ್ಕಂಥ ಮೊಲಗಳನ್ನ ಸಾರ್ವಜನಿಕವಾಗಿ ಇವತ್ತು ಮೆರವಣಿಗೆ ಮಾಡ್ತಾ ವಿಜೃಂಭಿಸ್ತಾ ಇದ್ರೆ ಯಾವೊಬ್ಬ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಎತ್ತಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಒಂದು ಘೋರವಾದಂತಹ ಸ್ಥಿತಿ ಮತ್ತೆ ಯಾವುದೂ ಇಲ್ಲ. ಯಾಕಂತ ಕೇಳಿದ್ರೆ ಇಲ್ಲಿ ಸರ್ಕಾರ ನಮ್ಮದೇ ಇದೆ ಎನ್ನುವಂತಹ ದರ್ಪವೋ ಅಥವಾ ಶಾಸಕರ ಪುತ್ರ ಮತ್ತು ಸಹೋದರ ಎನ್ನುವಂತಹ ಒಂದು ಕರುಣೆಯೋ ಅಥವಾ ಇನ್ಫ್ಲೂಯೆನ್ಸ್ ಎನ್ನುವಂತದ್ದೇ ಒಂದು ಬಹುದೊಡ್ಡ ಪ್ರಶ್ನೆಯಾಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಯಾರೋ ಕಿಡಿಗೇಡಿಗಳು, ಹುಡುಗರು ಒಂದು ಸಣ್ಣದಾಗಿ ಬರ್ತ್ಡೇ ಇದೆ ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಕೇಕ್ ಕಟ್ ಮಾಡೋದಕ್ಕೆ ಮುಂದಾದ್ರೆ
ಇವತ್ತು ಅವರನ್ನ ಬಂಧಿಸ್ತಕ್ಕಂಥ ಕೆಲಸ ಆಗ್ತದೆ, ಅವ್ರ ಮೇಲೆ ಎಫ್ಐಆರ್ ಆಗ್ತವೆ. ಆದ್ರೆ ಇಲ್ಲಿ ಸಾರ್ವಜನಿಕವಾಗಿ ಕತ್ತಿಗಳನ್ನ ಹಿಡಿದು ಪ್ರಾಣಿಗಳನ್ನ ಬಲಿ ಕೊಟ್ಟು ಈ ರೀತಿಯಾಗಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿದ್ರು ಕೂಡ ಇದುವರೆಗೂ ಕೂಡ ಯಾರು ಕೂಡ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇಲ್ಲ. ಈವರೆಗೂ ಕೂಡ ಯಾವುದೇ ಒಂದು ಅವರ ಮೇಲೆ ಪ್ರಕರಣ ಕೂಡ ದಾಖಲಾಗಿಲ್ಲ ನವಿತಾ. ಹಾಗಾಗಿ ಸಾರ್ವಜನಿಕರು ಜನಪ್ರತಿನಿಧಿಗಳಿಗೆ ಒಂದು ಕಾನೂನು, ಜನಸಾಮಾನ್ಯರಿಗೆ ಒಂದು ಕಾನೂನು ಇದೆಯಾ ಈ ನೆಲದಲ್ಲಿ ಎನ್ನುವಂತಹ ಪ್ರಶ್ನೆಯನ್ನ, ಚರ್ಚೆಯನ್ನ ಈಗ ಈ ಒಂದು ಸುದ್ದಿ ಹುಟ್ಟು ಹಾಕಿದೆ ನವಿತಾ. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ಹುಗರ್ ಡೀಟೇಲ್ಸ್ಗೆ. ನೀವು ನೋಡಿದ್ರಲ್ಲ ಅಲ್ಲಿ ಯಾವ ರೀತಿಯಾದಂತಹ ದೃಶ್ಯಾವಳಿಗಳು ಕಾಣಿಸಿದ್ರು. ಈಗ ಅಲ್ಲಿ ಮೆರವಣಿಗೆ ಆಗುವಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಇರ್ತಾರೆ. ಅಲ್ಲಿ ಈಗ ಆಯುಧಗಳನ್ನ ಹಿಡ್ಕೊಂಡು ಅಥವಾ ಸಾರ್ವಜನಿಕ ತೋರಿಸೋದು ಅದನ್ನ ಉಲ್ಲಂಘನೆ ಮಾಡಿದಾಗೆ ಕಾನೂನನ್ನ ಮೊನ್ನೇನೇನ ಆಯ್ತು ಬೆಂಗಳೂರಲ್ಲಿ ಅನ್ನೋದನ್ನ ಗಮನಿಸಿದ್ವಿ. ಇಲ್ಲಿ ಆಯುಧಗಳ ಜೊತೆಗೆ ಮೊಲಗಳನ್ನ ಬೇಟೆಯಾಡಿ ಅದನ್ನ ಮೆರವಣಿಗೆ ಮಾಡಿರುವಂತದ್ದು. ಪೊಲೀಸರು ಇದ್ರು ಕೂಡ ಹಾಗಾದ್ರೆ ಕಣ್ಮುಚ್ಚಿ ಕೂತಿದ್ರ ನಿನ್ನೆ ಮೆರವಣಿಗೆ ಆಗುವಂತಹ ಸಂದರ್ಭದಲ್ಲಿ ಪೊಲೀಸರು ಇರ್ಲಿಲ್ವಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ನೋಡೋಣ ಈಗ್ಲಾದ್ರೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ, ಕ್ರಮ ಆಗತ್ತಾ ಅನ್ನೋದನ್ನ.